ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಎಂಥ ವಿಪರ್ಯಾಸ ನೋಡಿ, ಇವರ ನಾಯಕ ನಾವು ತಪ್ಪೇ ಮಾಡಿಲ್ಲ ಅಂತ ಪ್ರತಿ ದಿವಸ ಪ್ರೆಸ್ ಮೀಟ್ ಮಾಡ್ತಾರೆ. ಆದರೆ ಕೋರ್ಟ್ನವರು ಇವರಿಗೆ ಜಾಮೀನೇ ಕೊಡೋದಿಲ್ಲ. ಏನು ವಿಷಯ? ನಾನು ದಿಲ್ಲಿಯ ಅಬಕಾರಿ ಹಗರಣ ಏನಿದೆ ಅದರ ಇಬ್ಬರು ಆರೋಪಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಬ್ಬರು ಸಂಜಯ್ ಸಿಂಗ್, ರಾಜ್ಯಸಭಾ ಸದಸ್ಯ, ಇನ್ನೊಬ್ಬರು ಮನೀಶ್ ಸಿಸೋಡಿಯಾ, ಅಬಕಾರಿ ಸಚಿವರಾಗಿದ್ದರು ಮತ್ತು ಉಪಮುಖ್ಯಮಂತ್ರಿ ಆಗಿದ್ದರು ದಿಲ್ಲಿ ಸರ್ಕಾರದಲ್ಲಿ. ಕಳೆದ 11 ತಿಂಗಳಿಂದ ಜೈಲಿನಲ್ಲಿದ್ದಾರೆ. ನಿರಂತರವಾಗಿ ಜಾಮೀನಿಗೆ ಅರ್ಜಿ ಗುಜರಾಯಿಸ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೋರ್ಟ್ ಇವರ ಅರ್ಜಿಯನ್ನು ನಿರಾಕರಣೆ ಮಾಡುತ್ತೆ, ಇವರು ಪುರಸ್ಕರಿಸ್ತಾ ಇಲ್ಲ. ಇವರು ಹೇಳ್ತಾರೆ, ನಾವು ಯಾವುದೇ ರೀತಿಯ ಭ್ರಷ್ಟಾಚಾರನೇ ಮಾಡಿಲ್ಲ, ರಾಜಕೀಯ ಸೇಡಿಗಾಗಿ ನಮ್ಮ ಮೇಲೆ ಈ ರೀತಿಯಾದಂಥ ಪ್ರಕರಣ ಹೇರಲಾಗಿದೆ, ನಾವು ಅತ್ಯಂತ ಪ್ರಾಮಾಣಿಕರು, ಸತ್ಯಸಂಧರು, ಸತ್ಯ ಹರಿಶ್ಚಂದ್ರನ ವಂಶಸ್ಥರು. ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ನಮಗೆ ಈ ರೀತಿ ಕಿರುಕುಳ ಕೊಡ್ತಾ ಇದ್ದಾರೆ. ರಾಜಕೀಯವಾಗಿ ನಾವು ಪ್ರವರ್ಧಮಾನಕ್ಕೆ ಬರುವುದು ಇವರಿಗೆ ಇಷ್ಟ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ, ಅದಕ್ಕಾಗಿ ಈ ರೀತಿ ಮೊಕದ್ದಮೆ ಹಾಕಲಾಗಿದೆ ಅಂತ ಪ್ರತಿ ಬಾರಿ ಹೇಳ್ತಾರೆ. ಆದರೆ ಕೋರ್ಟಿಗೆ ಹೋದಾಗ ತಾವು ನಿರಪರಾಧಿ ಅಂತ ಸಾಬೀತು ಮಾಡುವುದರಲ್ಲಿ ವಿಫಲರಾಗ್ತಾ ಇದ್ದಾರೆ. ಕೋರ್ಟು ಯಾವಾಗ ಜಾಮೀನು ಕೊಡೋದಿಲ್ಲ? ಯಾವಾಗ ಜಾಮೀನು ಕೊಡೋದಿಲ್ಲ ಅಂದರೆ, ಯಾವಾಗ ನಿಮ್ಮ ವಿರುದ್ಧ ಇರುವಂಥ ಆರೋಪಗಳಿದಾವಲ್ಲ ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರಗಳನ್ನು ಎದುರುಗಡೆ ತನಿಖಾ ಸಂಸ್ಥೆಗಳು ಮೈಲಾಡ್ಗಳ ಮುಂದೆ ಇಡ್ತಾರಲ್ಲ, ಆವಾಗ ನಿರಾಕರಣೆ ಆಗತ್ತೆ. ಸ್ವತಃ ಸುಪ್ರೀಂ ಕೋರ್ಟ್ ಕಳೆದ ಬಾರಿ ಹೇಳಿಬಿಟ್ಟಿತ್ತು, ಇನ್ನು 3 ತಿಂಗಳು ನನ್ನ ಹತ್ರ ಬರಬೇಡ ನೀನು ಅಂತ. ಈ ಬಾರಿ ಮೊದಲ ಬಾರಿಗೆ ಇಬ್ಬರು ಆರೋಪಿಗಳನ್ನು ಏಕಕಾಲಕ್ಕೆ ದಿಲ್ಲಿಯ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಹಾಜರುಪಡಿಸಲಾಯಿತು. ನಿನ್ನೆ ಬುಧವಾರ ದಿವಸ. ಇಬ್ಬರ ವಕೀಲರು ಏನು ಸಾಮಾನ್ಯರಿರೋದಿಲ್ಲ, ಒಂದೊಂದು ಹಿಯರಿಂಗಿಗೆ 50-50 ಲಕ್ಷ ತಗೊಳ್ಳೋವಂಥವ್ರು. ಇನ್ನಿಲ್ಲದ ಹಾಗೆ ಇವ್ರ ಪರವಾಗಿ ಹೇಳಿದ್ರು. ಆದರೆ ಕೋರ್ಟು ಮಾನ್ಯತೆ ಮಾಡಲಿಲ್ಲ. ಯಾಕೆಂದರೆ ಯಾರು ಈ ಘೋಟಾಲದಲ್ಲಿದ್ದಾರೆ, ಯಾರು ಈ ಹಗರಣದಲ್ಲಿದ್ದಾರೋ, ಯಾರನ್ನು ಸಾಕ್ಷಿ ಅಂತ ಪರಿಗಣಿಸಲಾಗ್ತಾ ಇದ್ದಾರೋ ಅವರು ಬಹಳಷ್ಟು ಜನ ಈಗ ಅಪ್ರೂವರ್ಗಳಾಗಿದ್ದಾರೆ, ಸರ್ಕಾರಿ ಸಾಕ್ಷ್ಯಗಳಾಗಿದ್ದಾರೆ. ಅವರು ಸರ್ಕಾರಿ ಸಾಕ್ಷ್ಯಗಳಾಗಲಿಕ್ಕೆ ಸ್ವತಃ ಕೋರ್ಟು ಅನುಮತಿಯನ್ನು ನೀಡಿದೆ. ಹೌದು, ಇಂಥದ್ದೊಂದು ಕಿಕ್ ಬ್ಯಾಕ್ ನಡೆದಿದೆ ಹಗರಣ, ಈ ರೀತಿ ಕಮಿಷನ್ ದಂಧೆ ನಡೆದಿದೆ. ಸರ್ಕಾರದ ಖಜಾನೆಗೆ ಬರಬೇಕಾದಂಥ ದುಡ್ಡನ್ನು ಈ ಅಬಕಾರಿ ನೀತಿ ಮಾಡುವ ಮೂಲಕ ಅಬಕಾರಿ ದೊರೆಗಳಿಗೆ ಲಾಭ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ನಾವೆಲ್ಲ ಮಧ್ಯವರ್ತಿಗಳಾಗಿದ್ವಿ, ನಾವೆಲ್ಲ ಸಹಾಯ ಮಾಡಿದ್ದೀವಿ ಅಂತ ಅವರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ಗಳು ಮೈಲಾಡ್ಗಳ ಎದುರುಗಡೆ ಟೇಬಲ್ ಮೇಲೆ ಇಟ್ಟಿದ್ರು ನಿನ್ನೆ. ಇನ್ನಿಲ್ಲದ ಹಾಗೆ ಸಂಜಯ್ ಸಿಂಗ್ ಕಣ್ಣೀರು ಹಾಕಿದರು. ಯಾವ ಸಂಜಯ್ ಸಿಂಗ್? ಮನೆಯ ಮುಂದೆ ಪೋಸ್ಟರ್ ಹಾಕಿ ದಯವಿಟ್ಟು ಬನ್ನಿ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಕರೆದಿದ್ರು. ಬನ್ನಿ ತಾಕತ್ತಿದ್ರೆ ಅಂತ, ನಿಮ್ಮ ಮೇಲೆ ಡಿಫೆಮೇಷನ್ ಕೇಸ್ ಹಾಕ್ತೀನಿ ಅಂತ ಹೇಳಿದರು. ನನ್ನ ಹೆಸರನ್ನು ಸುಳ್ಳೇ ದುರುಪಯೋಗ ಮಾಡ್ಕೊಂಡಿದ್ರಿ ಅಂತ ಹೇಳಿದರು. ಅಂಥ ಮನುಷ್ಯ ಈಗ ತಿಪ್ಪರ ಲಾಗ ಹಾಕಿದ್ರು, ಜಾಮೀನು ಸಿಗ್ತಾ ಇಲ್ಲ. ಇವರ ನಾಯಕ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅಂತೇಳಿ. ಭ್ರಷ್ಟಾಚಾರದ ವಿರುದ್ಧ ಇವರ ಹೋರಾಟವಾಗಿತ್ತು 2011ರಲ್ಲಿ. ದೊಡ್ಡದಾದಂಥ ಅಭಿಯಾನ ಮಾಡಿದರು, ಅಣ್ಣಾ ಹಜಾರೆ ಇಟ್ಕೊಂಡು. ಜನ ಇವ್ರನ್ನ ನಂಬಿದರು. ನಂಬಿದ ಮೇಲೆ ಇವ್ರು ಮಾಡಿದ್ದೇನು? ಯಾರ ವಿರುದ್ಧ ಇವರು ನಿತ್ಯ ಆರೋಪ ಮಾಡ್ತಾಯಿದ್ರು ಅವರ ಜೊತೆ ಸೇರಿ ರಾಜಕೀಯ ಮಾಡ್ಕೊಂಬಂದರು. ಕೊನೆಗೆ ಎಲ್ಲಿಗೆ ಬಂತು ಅಂದರೆ, ಇವರು ಮಾಡಿದ ಭ್ರಷ್ಟಾಚಾರ ಹಗರಣದಲ್ಲಿ ಇವರೇ ಆರೋಪಿ ಆದರು. ಇವರಿಗೆ ಸಮನ್ ಹೋಗಿದೆ. ಆ ಸಮನ್ಗೆ ಇವರು ಪತ್ರ ಬರೆದು ಉತ್ತರ ಕೊಡ್ತಾ ಇದ್ದಾರೆ. ಹಾಜರಾಗುವಂಥದ್ದನ್ನು ಹಾಜರಾಗಲ್ಲ, ಸಂವಿಧಾನಾತ್ಮಕವಾಗಿಲ್ಲ ನಿಮ್ಮದು ಅಂತ ಹೇಳ್ತಾ ಇದ್ದಾರೆ. ನನ್ನ ಲೆಕ್ಕಾಚಾರಕ್ಕೆ ಈ ತಿಂಗಳ ಒಳಗಡೆ ಇವರು ವಿಚಾರಣೆಗೆ ಹಾಜರಾಗದೆ ಹೋದರೆ ಅನಿವಾರ್ಯವಾಗಿ ಕೋರ್ಟಿನ ಅನುಮತಿಯನ್ನು ಪಡೆದು ಸೆಕ್ಷನ್ 50ರ ಪ್ರಕಾರ ಇವರನ್ನು ಕೋರ್ಟಿನ ಅನುಮತಿ ತೊಗೋಬೇಕು. ಸುಮ್ಮನೆ ನೇರವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರು ಬಂಧನ ಮಾಡಲಿಕ್ಕೆ ಬರೋದಿಲ್ಲ. ವಿಚಾರಣೆಗೆ ಕರಿಬಹುದು, ಸಮನ್ ಮಾಡಬಹುದು ಅಷ್ಟೇ. ಬಂಧನ ಮಾಡಬೇಕು, ಮತ್ತೆ ಕೋರ್ಟ್ ಅನುಮತಿ ಪಡಿಬೇಕು. ಒಂದು ವಿಷಯವನ್ನು ನಾವು ಇವತ್ತು ತಿಳ್ಕೊಬೇಕೇನೆಂದರೆ, ಇಡೀ CBI ಅವರು ಏನೇ ತನಿಖೆ ಮಾಡಲಿ ಅವರಿಗೆ ಜೈಲಿಗೆ ಹಾಕೋದು ಬಿಡೋದು ಅದರ ತೀರ್ಮಾನ ಆಗೋದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ. ಇದನ್ನು ಜನರಿಗೆ ಹೇಳಲಾರದೆ ದಾರಿ ತಪ್ಪಿಸೋದು ಅರವಿಂದ್ ಕೇಜ್ರಿವಾಲ್. ಯಾವಾಗ ಜೈಲಿಗೆ ಹೋಗ್ತಾರೆ ಕಾದು ನೋಡೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಿಮ್ಮ ಸಹಾಯ, ನಿಮ್ಮ ಸಹಕಾರ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ. ನಮಸ್ಕಾರ.